ಏನು ಸರ್ ನಿಮ್ಮ ಹೇಳಿಕೆ, ಏನು ನಿಮ್ಮ ಅಭಿಪ್ರಾಯ ಏನು ಸರ್, ಏನು ವಿಚಾರ ಅಂದೆ. ಸರ್ ರಾಮನಗರ ಜಿಲ್ಲೆಯಲ್ಲಿ 3 ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಜಿಲ್ಲೆ. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ರು, ಕುಮಾರಸ್ವಾಮಿನ 2 ಬಾರಿ ಮುಖ್ಯಮಂತ್ರಿ ಮಾಡಿದ್ರು. ಅಂಥ ಜಿಲ್ಲೆನೇ ತಿರಸ್ಕರಿಸಿ ಮಂಡ್ಯಕ್ಕೆ ಬರ್ತಾರಲ್ಲ ಸರ್, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ನಾನು ಆ ವಿಚಾರಕ್ಕೆ ನಾನು ಸಂಬಂಧ ಇಲ್ಲ. ಅದು ಎಲ್ಲ ಕರ್ಮಭೂಮಿ ನಂದೇ ಅಂತಾರೆ. ಮಧುಗಿರಿಗೆ ಹೋದ್ರು ಕರ್ಮಭೂಮಿ ಅಂತಾರೆ, ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಕರ್ಮಭೂಮಿ ಅಂತಾರೆ, ಕೋಲಾರಕ್ಕೆ ಹೋದ್ರೆ ಇನ್ನೊಂದು ಥರ ಹೇಳ್ತಾರೆ, ಮೈಸೂರಿಗೆ ಹೋದ್ರು ಮತ್ತೊಂದು ಹೇಳ್ತಾರೆ, ನಾನು ಹುಟ್ಟಿದೂರು ಹಾಸನ ಅಂತ ಹೇಳ್ತಾರೆ, ಅಲ್ಲಿಂದ ಬಂದರೆ ಮಂಡ್ಯ ನನಗೆ ಮೊದಲನೇದೇ ನನ್ನ ಇದು ಅಂತಾರೆ. ಹೀಗಾಗಿ ತುಮಕೂರಿಗೆ ಹೋದರೆ ಅದೊಂದು ಕರ್ಮಭೂಮಿ ಅಂತಾರೆ. ಅವರು ಈಗ ನಾವು ಸಹ ಅವ್ರನ್ನ ಇಡೀ ರಾಷ್ಟ್ರದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು. ಆ ಕುಟುಂಬ ಒಬ್ಬ ರಾಷ್ಟ್ರ ನಾಯಕರ ಮಗ, ಮಾಜಿ ಪ್ರಧಾನಿ ಮಗ. ಸೊ ನಾನು ಅದ್ರ ಬಗ್ಗೆ ಯಾವತ್ತೂ ಈ ಜಿಲ್ಲೆಯಲ್ಲಿ ಬರ್ತಕ್ಕಂಥವ್ರಿಗೆ, ನಾಯಕರಾಗಿ ಬರೋರಿಗೆ ಅಥವಾ ಈ ರಾಜ್ಯ ಮಟ್ಟದ ನಾಯಕರಾಗಿ ಯಾರು ಯಾವ ಪಕ್ಷದಿಂದ ಬಂದು ಸ್ಪರ್ಧೆ ಭಾಷಣ ಮಾಡ್ತೀನಿ ಅದು ಸ್ವಾಗತ. ಬಟ್ ಆದರೆ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಅಂದಾಗ ಯಾರ್ಯಾರ ಅಭಿಪ್ರಾಯ ಏನಿರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಈಗ ರಾಮನಗರ ಚನ್ನಪಟ್ಟಣದವರು ಮೊನ್ನೆಯಿಂದ ಇಲ್ಲಿ 3 ಸಲ ಮುಖ್ಯಮಂತ್ರಿ ಮಾಡಿದವು, ಲೋಕಸಭಾ ಸದಸ್ಯ ಕಳಿಸ್ತವು, ನಮಗೆ ಮೋಸ ಮಾಡೋಗ್ತಾ ಇದ್ದೀರಾ ಅಂತ ಕೇಳಕ್ಕೆ ನಿಂತವ್ರೆ ಅಂತ. ಅದನ್ನ ಅವ್ರು ಕೇಳ್ಬೋದು, ನಾನು ಹಿಂಗೆ ಹೇಳಕ್ಕಾಗಲ್ಲ. ರಾಮನಗರ ಎಲ್ಲವನ್ನೂ ಕೊಟ್ಟಿದೆ, ಮುಖ್ಯಮಂತ್ರಿ 2 ಬಾರಿ ಮಾಡಿದ್ರು. ಅದನ್ನ ಬಿಟ್ಟು ಈಗ ಮಂಡ್ಯನ ಆಪ್ಷನ್ ಮಾಡ್ಕೊಂತೀರಿ ಅಂದ್ರೆ ಯಾಕೆ ಅಂತ ನಾವು ವಿಶ್ಲೇಷಣೆ ಅದನ್ನ ಮಂಡ್ಯ ಜಿಲ್ಲೆಯವರು ಅರ್ಥ ಮಾಡ್ಕೊಂಡವ್ರೆ. ಒಟ್ಟೆಲ್ಲ ಕೊಟ್ಟವ್ರನ್ನೇ ತಿರಸ್ಕರಿಸಿ ಬಂದ್ರೆ ಹೆಂಗಪ್ಪ ಅಂತ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವತಂತ್ರದಿಂದ ಇಲ್ಲಿವರೆಗೆ ಬೇರೆ ಯಾರಿಗೂ ಇಲ್ಲಿವರೆಗೆ ಆ ಥರದ ಅವಕಾಶವನ್ನು ಈ ಜಿಲ್ಲೆ ಜನ ಭಾವನಾತ್ಮಕವಾಗಿ ಮಾಡಿಲ್ಲ. ಬಟ್ ಆದರೆ ನಾವು ಅವರನ್ನು ಯಾಕೆ ಬಂದ್ರಿ ಅಂತ ಕೇಳೋ ಪ್ರಶ್ನೆ ಇದೆ. ಅದು ಅವ್ರಿಗೆ ಅವ್ರ ರೈಟ್ಸ್. ಅವರು ರಾಮನಗರನ ಪೂರ್ತಿ ತಿರಸ್ಕಾರ ಮಾಡಿ ಬರ್ತಾರೋ, ಇಲ್ಲ ಅರ್ಧ ಅಲ್ಲಿ ಇಟ್ಕೊಂಡೇ ಬರ್ತಾರೋ, ಒಂದು ಕಾಲು ಅಲ್ಲಿ ಒಂದು ಕಾಲು ಇಲ್ಲಿ ಇಡ್ತಾರೋ, ಅಥವಾ ಇಲ್ಲಿ ಯಾರನ್ನ ಅಪ್ಪಿತಪ್ಪಿ ನಾಳೆ ಬೇರೆಯವ್ರನ್ನೇ ಕ್ಯಾಂಡಿಡೇಟ್ ಘೋಷಣೆ ಮಾಡ್ತಾರೋ, ಅಲ್ವಾ ಯಾರು ಇದೇನಾಗುತ್ತೆ, ನನ್ನ ಸ್ನೇಹಿತ ಪಾಪ ನನ್ನ ಬಗ್ಗೆ ಮಾತಾಡ್ತಾನೆ 2 ದಿವಸಕ್ಕೆ ಸಮಾಧಾನ ಆಗಿರ್ತಾನೆ. ಏನು ಮಾಡೋದು ನಾವು? ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.